ನಮಸ್ತೆ ಸ್ನೇಹಿತರೆ, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡಿರುವಂಥ ರೆಸಿಪಿ ಒತ್ತು ಶಾವಿಗೆ ಮಾಡೋದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಕರೆಕ್ಟ್ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಎಲ್ಲವನ್ನು. ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಪ್ಯಾಕೆಟ್ ಹಿಟ್ಟು ಬೇಕಾದರೂ ತೊಗೋಬೋದು, ಇಲ್ಲ ಮನೆಯಲ್ಲಿ ಮಾಡಿರುವಂಥ ಅಕ್ಕಿ ಹಿಟ್ಟಾದರೆ ಆಗುತ್ತೆ. ನೈಸಾಗಿ ಆಗಿರಬೇಕು ಅಕ್ಕಿ ಹಿಟ್ಟು, ಅದನ್ನು ತೊಗೋಬೋದು. ಅದೇ ಕಪ್ಪಲ್ಲಿ ನಾನು 1.5 ಕಪ್ ಅಷ್ಟು ನೀರನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ, ಉಪ್ಪು ನೋಡಿ ಹಾಕ್ಕೋಬೇಕಾಗತ್ತೆ. ನೀವು ಇದಕ್ಕೆ ಎಣ್ಣೆನ ಹಾಕ್ಕೋಬೇಕು. ನಾನೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಇಟ್ಕೋಬೋದು. ಶಾವಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ. ಈಗ ನೀರು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಮತ್ತು ಉಪ್ಪು ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀರು ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಗಂಟಾಗಬಾರ್ದು ಎಲ್ಲೂ. ನೀವು ಅಕ್ಕಿ ಹಿಟ್ಟು ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಅಕ್ಕಿಯನ್ನು ತೊಳೆದು ಬಿಸಿಲಿಗೆ ಹಾಕಿ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒಣಗಿಬಿಟ್ರೆ ನೀವು ಮನೆಯಲ್ಲಾದರೂ ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಲ್ಲಲ್ಲಾದರೂ ಹಾಸ್ಕೋಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಈ ರೀತಿ ಸಿಮ್ಮಲ್ಲಿ ಇಟ್ಟು ಒಂದು 3 ನಿಮಿಷ ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡಬೇಕು ಆರಲಿಕ್ಕೆ. ಇದು ತೀರಾ ತಣ್ಣಗೆ ಆರಬಾರ್ದು, ಸ್ವಲ್ಪ ಬಿಸಿಯಾಗೇ ಇರಬೇಕು. ಸ್ವಲ್ಪ ನಮ್ಮ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕಾಗುತ್ತೆ. ಇವಾಗ ಹಿಟ್ಟು ಇದಕ್ಕೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಈ ರೀತಿ ತೆಗೆದ್ರೆ ಸಾಕಾಗುತ್ತೆ. ಹಿಟ್ಟೆಲ್ಲ ಏನಿರುತ್ತಲ್ಲ ಅದೆಲ್ಲ ಅರಳ್ಕೊಂಡಿರುತ್ತೆ ಚೆನ್ನಾಗಿ ಬೆಂದು. ಇವಾಗ ನಾವು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಮುದ್ದೆಯಾಗಿ ನೀವು ಈ ಥರ ಉಂಡೆಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಎಲ್ಲವನ್ನು ಹಿಟ್ಟನ್ನು ಇಲ್ಲಿ ಒತ್ತು ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅಷ್ಟು ಹಿಟ್ಟನ್ನು ಚೆನ್ನಾಗಿ ಮೆಲ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೈಸಾಗಿ ಮೆಲ್ಕೋಬೇಕು ನೀವು. ಯಾವುದೇ ಗಂಟುಗಳಿರಬಾರ್ದು. ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಮಾಡ್ಕೋಬೇಕು. ಒಂದು ಕಡೆ ನಾನು ಇಲ್ಲಿ ಇಡ್ಲಿ ಕುಕ್ಕರ್ನ ಇಟ್ಟಿದ್ದೀನಿ ನೀರು ಕಾಯಲಿಕ್ಕೆ ಅಂತ. ಈ ಕಡೆ ನಾವು ಚೆನ್ನಾಗಿ ಹಿಟ್ಟನ್ನು ಮಾಡಿಕೊಂಡು ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಒಟ್ಟಿಗೆ ಒಟ್ಟಿಗೆ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೋಬೋದು. ನೀವು ಸ್ವಲ್ಪ ಹಿಟ್ಟು ಡ್ರೈ ಆಯಿತು ಅಂದರೆ ಸ್ವಲ್ಪ ಕೋಲ್ಡ್ ವಾಟ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮೆಲ್ಕೋಬೋದು. ಇದನ್ನು ಈ ರೀತಿಯಾಗಿ ಮಾಡಿ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಒತ್ತು ಶಾವಿಗೆಗಂತೆ ಸಪ್ರೇಟ್ ಒಳ್ಳೆ ಸಿಗುತ್ತೆ. ಈ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು ನೀವು ಆರಾಮಾಗಿ ಈಸಿಯಾಗಿ. ಇವಾಗ ನೋಡಿ, ಈ ಚಕ್ಲಿ ಒರಳು ಇದೆಯಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ ಸುತ್ತ. ಯಾಕಂದರೆ ಹಿಟ್ಟು ಸ್ವಲ್ಪ ಅಂಟ್ಕೋಬಾರ್ದು ಅನ್ನೋದಕ್ಕಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ನಾವು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ತುಂಬ ದಪ್ಪ ಪ್ರೆಸ್ ಹಾಕ್ಕೋಬಾರ್ದು. ಸ್ವಲ್ಪ ಹಾಕ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ನೋಡಿ, ಈ ರೀತಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಏನಿರುತ್ತಲ್ಲ ಅದನ್ನು ನಾವು ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಈಸಿಯಾಗಿ ಒಂದು ಶಾವಿಗೆ ರೆಡಿಯಾಗುತ್ತೆ. ಒತ್ತು ಶಾವಿಗೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಈ ರೆಸಿಪಿನ ಮೊದಲನೇ ಸಲ ಮನೇಲಿ ಟ್ರೈ ಮಾಡಿದ್ದೆ. ನನಗೆ ತುಂಬ ಸಲ ಮಾಡಬೇಕು ಅದನ್ನು ಒಂದು ಸಲ ತಿನ್ನಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಇವತ್ತು ಒಂದು ಸಲ ಟ್ರೈ ಮಾಡುವ ಅಂದ್ಕೊಂಡು ಮಾಡಿದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಇಡ್ಲಿ ಪ್ಲೇಟಿಗೆಲ್ಲ ಈ ಥರ ಎಣ್ಣೆ ಸವರ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ನಿಮಗೆ ಜಾಸ್ತಿ ಬೇಕು ಅಂದರೆ ಎಲ್ಲ ತಟ್ಟೆಗೂ ಎಣ್ಣೆ ಸವರ್ಕೋಬೇಕು. ಸ್ವಲ್ಪ 2 ಪ್ಲೇಟ್ ಆಗುತ್ತೆ ಅಂದರೆ 2 ಪ್ಲೇಟಿಗೆ ಎಣ್ಣೆ ಸವರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಮಾಡ್ಕೊಂಡಿರುವಂಥ ಇದನ್ನು ನಾನು ಶಾವಿಗೆಯನ್ನು ಇದರಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ತುಂಬ ದಪ್ಪ ಬಿಟ್ಕೋಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಬಿಟ್ಕೋಬೇಕಾಗತ್ತೆ. ಎಲ್ಲ ಇಡ್ಲಿ ಪ್ಲೇಟಿಗೂ ನಾನು ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನೋಡಿ ನಾನು ಸ್ವಲ್ಪ ದೊಡ್ಡದು ನೂಡಲ್ ಸೈಜ್ ಇದೆಯಲ್ಲ ಅದರಲ್ಲಿ ಬಿಟ್ಕೊಂಡೆ. ನನಗೆ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಶಾವಿಗೆ ಇದರಲ್ಲಿ ಬಿಟ್ಕೊಂಡೆ, ಚಿಕ್ಕದಾಗಿ ಬಂದಿದೆ ನೋಡಿ. ಇದು ತುಂಬ ಇಷ್ಟ ಆಯಿತು. ಇದು ಸ್ವಲ್ಪ ದೊಡ್ಡ ಸೈಜ್ ಬಂತು. ಆಮೇಲೆ ನೋಡಿ, ಸಣ್ಣದಾಗಿ ಒಂದು ನಮಗೆ ಮ್ಯಾಗಿ ಸೈಜಲ್ಲಿ ಬರ್ತಾಯಿದೆ. ಇದು ತುಂಬ ಇಷ್ಟ ಆಯಿತು. ಸ್ವಲ್ಪ ದಪ್ಪ ಬೇಡ, ಎಷ್ಟು ಒಂದು ಇಡ್ಲಿ ಪ್ಲೇಟಲ್ಲಿ ಎಷ್ಟು ಇರುತ್ತಲ್ಲ ಅಷ್ಟು ಬಿಟ್ಕೊಂಡ್ರೆ ಸಾಕಾಗುತ್ತೆ ನನಗೆ.
ನೋಡಿದ್ರಲ್ಲ, ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡ್ರೆ ಮನೆಯಲ್ಲಿರೋರು ಅಂತ ಒಂದು 4 ಜನರಿಗೆ ಬೆಳಗ್ಗೆ ಟಿಫಿನಿಗೆ ನಿಮಗೆ ಒತ್ತು ಶಾವಿಗೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂತು. ನೋಡಿ, ಈ ರೀತಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಅದು ತೆಳು ತೆಳು ಇರುತ್ತಲ್ಲ, ಒಂದು ಮ್ಯಾಗಿ ಸೈಜಲ್ಲಿ ಇರೋದಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನನಗಂತೂ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಈ ಒಂದು ಫುಡ್ಡು ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಪ್ಲೇಟ್ ಹಾಕಿದ್ದೀನಿ, 5 ಪ್ಲೇಟನ್ನು ಬೇಯಿಸಿದ್ದೀನಿ ನಾನು ಒಂದೇ ಸಲ. ಅಷ್ಟು ಹಿಟ್ಟಿಂದ 1 ಕಪ್ ಹಿಟ್ಟಿಂದ ಇಷ್ಟ ಆಯಿತು. ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ ತುಂಬಾ ಇದಕ್ಕೆ ಒಂದು ಸಾಂಬಾರು, ಚಿಕನ್ ಸಾಂಬಾರಾದರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಚಿಕನ್ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಇದಕ್ಕೆ ಕಡಲೆ ಸಾಂಬಾರು ಆ ರೀತಿ ಸಾಂಬಾರೆಲ್ಲ ಮಾಡ್ಕೋಬೋದು. ತುಂಬಾ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ಒತ್ತು ಶಾವಿಗೆ ಮಾಡೋದು ಇಷ್ಟೊಂದು ಈಸಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ತುಂಬ ಸಲ ನೋಡಿದ್ದೆ, ನನಗೆ ತಿನ್ನಬೇಕಂತ ತುಂಬ ಸಲ ಆಸೆ ಆಗ್ತಿತ್ತು, ಬಟ್ ಮಾಡಲಿಕ್ಕೆ ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ. ನಾನು ಇವತ್ತು ಟ್ರೈ ಮಾಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಮತ್ತೆ ಮಾಡಬೇಕು, ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಇವಾಗ. ದಿನಾಲೂ ಮನೇಲಿ ದೋಸೆ, ರೊಟ್ಟಿ, ಚಿತ್ರಾನ್ನ ಈ ರೀತಿ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಬೇಜಾರಾಗುತ್ತೆ. ಅಪರೂಪಕ್ಕೆ ಒಂದು ಸಲ ಈ ರೀತಿ ನಾವು ಒತ್ತು ಶಾವಿಗೆ ಎಲ್ಲ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೂ ಕೂಡ ನಮಗೂ ಹಾಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ನಾವು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.